Hello friends, next to part in pointer is pointers as functional function parameters. Pointers as function parameters. ಓಕೆ, ನೀವು ಹೇಗೆ ಫಂಕ್ಷನ್ದಲ್ಲಿ ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ ಅದೇ ಟೈಪಲ್ಲಿ ನೀವು ಪಾಯಿಂಟರ್ಸನ್ನು ನೀವೇನು ಮಾಡ್ಬೋದು, ಪಾಸ್ ಮಾಡ್ಬೋದು. ಓಕೆ, ಪಾಯಿಂಟರ್ಸ್ ಏನಾಗುತ್ತೆ, ಪ್ಯಾರಾಮೀಟರ್ ಆಗುತ್ತೆ. ಓಕೆ, ಪಾಯಿಂಟರ್ಸನ್ನು ನೀವೇನು ಮಾಡ್ಬೋದು, ಫಂಕ್ಷನ್ದಲ್ಲಿ ಪಾಸ್ ಮಾಡ್ಬೋದು. ಎ ಪಾಯಿಂಟರ್ ಕ್ಯಾನ್ ಬಿ ಎ ಪ್ಯಾರಾಮೀಟರ್. ಪಾಯಿಂಟರ್ ಏನಾಗುತ್ತೆ, ಅದು ಪ್ಯಾರಾಮೀಟರ್ ಆಗುತ್ತೆ. It works like a reference parameter to allow change to argument from within the function. Okay, so ಇದು ಹೇಗೆ ಕೆಲಸ ಮಾಡುತ್ತೆ, as a reference parameter. Okay, to allow changes to argument. Okay, ಏನಾದರೂ ನೀವು ಸಬ್ ಫಂಕ್ಷನ್ ಚೇಂಜ್ ಮಾಡಿದ್ರೆ ಅದೇನಾಗುತ್ತೆ, ಮೇನ್ ಫಂಕ್ಷನ್ದಲ್ಲೂ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ವೈಡ್ ಸ್ವ್ಯಾಪ್ ಸ್ಟಾರ್ ಎಮ್ ಇಂಟ್ ಸ್ಟಾರ್ ಎನ್. ಓಕೆ, ಸ್ಟಾರ್ ಎಮ್ ಮತ್ತು ಸ್ಟಾರ್ ಎನ್ ಪಾಯಿಂಟರ್ಸು. ಓಕೆ, ಇಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಗ್ತಾಯಿದೆ. ಓಕೆ, ಸೊ ಸ್ವ್ಯಾಪಿಂಗ್ ಮಾಡ್ತಾಯಿದ್ದೀವಿ ಇಲ್ಲಿ. ಓಕೆ, ಟೆಂಪು ಎಮ್ ವ್ಯಾಲ್ಯೂ ಟೆಂಪೇ ಹೋಗುತ್ತೆ, ಎನ್ ವ್ಯಾಲ್ಯೂ ಎಮ್ ಎ ಹೋಗುತ್ತೆ, ಟೆಂಪ್ ವ್ಯಾಲ್ಯೂ ಎನ್ ಎ ಹೋಗುತ್ತೆ. ಅವಾಗ ಏನಾಗುತ್ತೆ, ಸ್ವ್ಯಾಪ್ ಆಗುತ್ತೆ. ಓಕೆ, ಆಮೇಲೆ ಫಂಕ್ಷನ್ ಕಾಲ್ ಆಗುತ್ತೆ. ಇದು ಮೇನ್ ಫಂಕ್ಷನಲ್ಲಿ ವೈಡ್ ಸ್ವ್ಯಾಪ್ ಹೇಗೆ ಫಂಕ್ಷನ್ ಕಾಲ್ ಮಾಡ್ತೇವೆ, ಆ್ಯಂಪರ್ಸೆಂಟ್ ನಮ್1. ಆ ನಮ್1 ಏನಿದೆ ವ್ಯಾಲ್ಯೂ, ನಮ್ಮೊಂದು ವ್ಯಾಲ್ಯೂ ಏನಾಗುತ್ತೆ, ಅದರ ಅಡ್ರೆಸ್ಸು ಎಮ್ ಹೋಗುತ್ತೆ. ಎಮ್ಮಲ್ಲಿ ಏನಿರುತ್ತೆ, ಇದರದ್ದು ವ್ಯಾಲ್ಯೂ ಎಮ್ಮಲ್ಲಿ ಹೋಗುತ್ತೆ. ಆ್ಯಂಪರ್ಸೆಂಟ್ ನಮ್2. ಓಕೆ, ಏನಾಗುತ್ತೆ, ಅಡ್ರೆಸ್ ಪಾಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಎನ್ ಸ್ಟಾರ್ ಎನ್ ಅಂತಂದರೆ ವ್ಯಾಲ್ಯೂ, ನಮ್2 ವ್ಯಾಲ್ಯೂ ಎನ್ ಹೋಗುತ್ತೆ. ಸೊ ಎಮ್ ಮತ್ತು ಎನ್ ಏನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಆಮೇಲೆ ಎಮ್ಮಲ್ಲಿ ಏನು ಎಕ್ಸ್ಚೇಂಜ್ ಆಗಿದೆ, ಅದು ನಮ್1ನಲ್ಲೂ ಚೇಂಜ್ ಆಗುತ್ತೆ. ಎನ್ನಲ್ಲಿ ಏನು ಎಕ್ಸ್ಚೇಂಜ್ ಆಗಿದೆ, ಅದು ನಮ್2ದಲ್ಲಿ ಚೇಂಜ್ ಆಗುತ್ತೆ. ಓಕೆ, ಏನು ಎಕ್ಸ್ಚೇಂಜ್ ಆಗಿದ್ದು ಅದು ಇದರಲ್ಲೂ ಚೇಂಜ್ ಆಗುತ್ತೆ. ಓಕೆ, ನೀವು ಪಾಯಿಂಟರ್ ಯೂಸ್ ಮಾಡಿಲ್ಲ ಅಂತಂದರೆ ಓಕೆ, ಸೊ ಇಲ್ಲಷ್ಟೇ ಚೇಂಜ್ ಆಗುತ್ತೆ, ಇಲ್ಲಿ ಚೇಂಜ್ ಆಗಲ್ಲ. ಬಟ್ ನೀವು ಪಾಯಿಂಟರ್ ಯೂಸ್ ಮಾಡಿದರೆ ಇಲ್ಲಿ ಚೇಂಜ್ ಆಗಿದ್ದು ಇಲ್ಲೂ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಚೇಂಜ್ ಆಗಿದ್ದು ಇಲ್ಲೂ ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟರ್ಸ್ ಆ್ಯಂಡ್ ಫಂಕ್ಷನ್ಸ್. ಎ ಫಂಕ್ಷನ್ ಮೇ ಬಿ ಇನ್ವೋಕ್ಡ್ ಇನ್ ಒನ್ ಆಫ್ ಟೂ ವೇಸ್: call by value, call by reference. Okay, the second method, call by reference, can be used in two ways. Okay, by passing the reference, by passing the pointers. Okay, so functions may be invoked in two ways: call by value. Okay, ನೀವು ಹಿಂದೆ ಏನು ಕಲ್ತಿದ್ದೀರಿ ಫಂಕ್ಷನ್ಸು ಅವೆಲ್ಲ ಏನಾಗುತ್ತೆ, ಕಾಲ್ ಬೈ ವ್ಯಾಲ್ಯೂ ಇರುತ್ತೆ. ಓಕೆ, ಈಗ ಕಾಲ್ ಬೈ ರೆಫರೆನ್ಸ್ ಅಂದರೆ ನಾವು ಪಾಯಿಂಟರ್ ಕಾನ್ಸೆಪ್ಟ್ ಯೂಸ್ ಮಾಡ್ತೇವೆ. ಓಕೆ, ಕಾಲ್ ಬೈ ರೆಫರೆನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಟೂ ವೇಸ್. ಓಕೆ, ಕಾಲ್ ಬೈ ರೆಫರೆನ್ಸ್ ಮತ್ತೆ ಟೂ ವೇಸಲ್ಲಿ ನಾವು ಮಾಡ್ತೇವೆ: ಬೈ ಪಾಸಿಂಗ್ ದ ರೆಫರೆನ್ಸು, ಬೈ ಪಾಸಿಂಗ್ ದ ಪಾಯಿಂಟರ್ಸ್. ರೆಫರೆನ್ಸ್ ಈಸ್ ಎನ್ ಅಲಿಯಾಸ್ ನೇಮ್ ಫಾರ್ ಎ ವೇರಿಯಬಲ್. ಓಕೆ, ರೆಫರೆನ್ಸ್ ಏನಾಗುತ್ತೆ, ಅಲಿಯಾಸ್ ನೇಮ್ ಅಂದರೆ ಇನ್ನೊಂದು ಹೆಸರು, ಫಾರ್ ಎ ವೇರಿಯಬಲ್ದು ಇನ್ನೊಂದು ಹೆಸರಾಗುತ್ತೆ. ಫಾರ್ ಎಕ್ಸಾಂಪಲ್, ಎಮ್ ಈಕ್ವಲ್ ಟು 23, ಆ್ಯಂಪರ್ಸೆಂಟ್ ಎನ್ ಈಕ್ವಲ್ ಟು ಎಮ್. ಓಕೆ, ಎಮ್ 23 ಏನಾಗುತ್ತೆ, ಆ್ಯಂಪರ್ಸೆಂಟ್ ಎನ್ನಲ್ಲಿ ಅಸೈನ್ ಮಾಡ್ತೇವೆ. ಇಂಟು ಸ್ಟಾರ್ ಪಿ, ಆ್ಯಂಪರ್ಸೆಂಟ್ ಎಮ್ ಈಕ್ವಲ್ ಟು ಪಿ. ದಿಸ್ ಸ್ಟೇಟ್ಮೆಂಟ್ ನಾಟ್ ರಿಕ್ವೈರ್, ಇದು ಅವಶ್ಯಕತೆ ಇಲ್ಲ. ಓಕೆ, ಅಥವಾ ಏನಾಗುತ್ತೆ, ಇದು ಎಮ್ದು ವ್ಯಾಲ್ಯೂ ಇದೆ, ಅದು ಅಡ್ರೆಸ್ಸಲ್ಲಿ ಅಸೈನ್ ಆಗುತ್ತೆ. ದೆನ್ ದ ವ್ಯಾಲ್ಯೂ ಆಫ್ ಎಮ್ ಈಸ್ 23 is printed in the following ways: cout m value 23 ಇದೆ, cout n. ಓಕೆ, ಯೂಸಿಂಗ್ ರೆಫರೆನ್ಸ್ ನೇಮು. ಓಕೆ, ಇದು ಯೂಸಿಂಗ್ ವೇರಿಯಬಲ್ ನೇಮು, ಬಟ್ ಇಲ್ಲಿ ಎನ್ ಸಹ ಏನಾಗುತ್ತೆ, 23ನೇ ಪ್ರಿಂಟ್ ಆಗುತ್ತೆ. ಓಕೆ, ಎಮ್ ವ್ಯಾಲ್ಯೂ ಇದೆಯಲ್ಲ 23 ಇದೆ. ಓಕೆ, ಆ ಅಡ್ರೆಸ್ ಜಾಗದಲ್ಲಿ ಏನಾಗುತ್ತೆ, ಓಕೆ, ಅಡ್ರೆಸ್ ಜಾಗದಲ್ಲಿ ಎಮ್ ವ್ಯಾಲ್ಯೂ ಬರುತ್ತೆ. ಸ್ಟಾರ್ ಪಿ, ಓಕೆ, ಎಮ್ದು ಅಡ್ರೆಸ್ ಇದೆ. ಓಕೆ, ಪಿ ಎಲ್ ಏನಿದೆ, ಅಡ್ರೆಸ್ ಇದೆ, ಇದರದ್ದು ಅಡ್ರೆಸ್ ಇದೆ. ಸ್ಟಾರ್ ಪಿ ಕೊಟ್ಟರೆ ಏನಾಗುತ್ತೆ, ಆ ಅಡ್ರೆಸ್ನಲ್ಲಿರೋ ವ್ಯಾಲ್ಯೂ ಅಂದರೆ 23 ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಮೂರು ಔಟ್ಪುಟಲ್ಲಿ ಏನಾಗುತ್ತೆ, 23ನೇ ಡಿಸ್ಪ್ಲೇ ಆಗುತ್ತೆ. ಸೊ ಎಮ್ ಅಂದರೆ ಡೈರೆಕ್ಟ್ ವ್ಯಾಲ್ಯೂ ಇದೆ, ಎನ್ ಏನಾಗುತ್ತೆ, ರೆಫರೆನ್ಸ್ ಯೂಸ್ ಮಾಡ್ತಿದ್ದೇವೆ, ರೆಫರೆನ್ಸ್ ನೇಮ್ ಅಂದರೆ ಆ್ಯಂಪರ್ಸೆಂಟ್ ಎನ್ ಈಕ್ವಲ್ ಟು ಎಮ್. ಎಮ್ 23 ಇದೆ, ಅದು ಏನಾಗುತ್ತೆ, ಆ್ಯಂಪರ್ಸೆಂಟ್ ಎನ್ನಲ್ಲಿ ಅಸೈನ್ ಆಗುತ್ತೆ. ಆ್ಯಂಪರ್ಸೆಂಟ್ ಏನಂದರೆ ಅಡ್ರೆಸ್ ಬದಲಿಗೆ ಎಮ್ ವ್ಯಾಲ್ಯೂ ಬರುತ್ತೆ. ಸೊ ಏನಾಗುತ್ತೆ, ಎನ್ ವ್ಯಾಲ್ಯೂ 23 ಆಗುತ್ತೆ. ಆಮೇಲೆ ಇದು ಪಾಯಿಂಟರು. ಓಕೆ, ಎಮ್ದು ಅಡ್ರೆಸ್ಸು, ಪಿ
ಪಿಗೆ ಅಸೈನ್ ಮಾಡ್ತೇವೆ. ಆವಾಗ ನೀವು ಸ್ಟಾರ್ ಪಿ ಅಂತ ಕೊಟ್ಟರೆ ಏನಾಗುತ್ತೆ, ವ್ಯಾಲ್ಯೂ ಓಕೆ ಎಮ್ ವ್ಯಾಲ್ಯೂ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. Invoking function by passing the references. Okay, when parameters are passed to the functions by reference, then the formal parameters become reference or alias to the actual parameter to the calling function. Okay, so when parameters are passed to the function by reference, then the formal parameters become reference alias to the actual parameters ಟು ದ ಕಾಲಿಂಗ್ ಫಂಕ್ಷನ್. ಏನಾಗುತ್ತೆ, ಮೇನ್ ಫಂಕ್ಷನಲ್ಲಿ ಫಂಕ್ಷನ್ ಕಾಲ್ ಮಾಡ್ತೇವೆ, ಸಬ್ ಫಂಕ್ಷನ್ ಏನಾಗುತ್ತೆ ಫಂಕ್ಷನಲ್ಲಿ ಜಂಪ್ ಆಗುತ್ತೆ. ಓಕೆ, ಸೊ ಇಲ್ಲೇನು ಮಾಡ್ತೇವೆ, ಏನು ನೀವು ಪ್ಯಾರಾಮೀಟರ್ ಫಂಕ್ಷನ್ ಪಾಸ್ ಮಾಡ್ತೀವಿ ಬೈ ರೆಫರೆನ್ಸ್ ಮೂಲಕ, ಅವಾಗ ಏನಾಗುತ್ತೆ ಫಾರ್ಮಲ್ ಪ್ಯಾರಾಮೀಟರ್ಸ್ ಏನಾಗುತ್ತೆ ಅದೇನಾಗುತ್ತೆ ಅಲಿಯಾಸ್ ಟು ದ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ಅದೇನಾಗುತ್ತೆ ಅದು ಅಲಿಯಾಸ್ ಅಂದರೆ ಇನ್ನೊಂದು ಹೆಸರು. ಓಕೆ, ಅಲಿಯಾಸ್ ಅಂದರೆ ಇನ್ನೊಂದು ಹೆಸರು. ಓಕೆ, ಫಾರ್ಮಲ್ ಪ್ಯಾರಾಮೀಟರ್ ಮತ್ತು ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಏನಾಗುತ್ತೆ ಸೇಮ್ ಆಗುತ್ತೆ. ನೀವು ಏನಾದರೂ ಚೇಂಜಸ್ ಮಾಡಿದ್ರು ಸಹ ಏನಾಗುತ್ತೆ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸು ಚೇಂಜ್ ಆಗುತ್ತೆ. ಬಟ್ ನಾರ್ಮಲ್ ಫಂಕ್ಷನ್ ಏನಾಗುತ್ತೆ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್ ಹಾಗೇ ಇರುತ್ತೆ, ಫಾರ್ಮಲ್ ಪ್ಯಾರಾಮೀಟರ್ ಅಷ್ಟೇ ಚೇಂಜ್ ಆಗುತ್ತೆ. ಓಕೆ, ಬಟ್ ರೆಫರೆನ್ಸ್ ಯೂಸ್ ಮಾಡಿದ್ರೆ ಎರಡೂ ಕಡೆಗೆ ಸೇಮ್ ವ್ಯಾಲ್ಯೂ ಇರುತ್ತೆ. ಬಟ್ ರೆಫರೆನ್ಸ್ ಯೂಸ್ ಮಾಡಿಲ್ಲ ಅಂತಂದರೆ ಎರಡೂ ಡಿಫ್ರೆಂಟ್ ಇರುತ್ತೆ. ದಟ್ ಮೀನ್ಸ್ ದ ಕಾಲ್ಡ್ ಫಂಕ್ಷನ್ ಡಸ್ ನಾಟ್ ಕ್ರಿಯೇಟ್ ಇಟ್ಸ್ ಓನ್ ಕಾಪಿ ಆಫ್ ಒರಿಜಿನಲ್ ವ್ಯಾಲ್ಯೂಸ್, rather it refers to the original values by different name. ಓಕೆ, ಸೊ ಏನಾಗುತ್ತೆ ಕಾಪಿ ಕ್ರಿಯೇಟ್ ಆಗಲ್ಲ, ಜಸ್ಟ್ ಏನಾಗುತ್ತೆ ನೇಮ್ ಅಷ್ಟೇ ಚೇಂಜ್ ಆಗುತ್ತೆ. ಓಕೆ, ಸೊ ಸಾದಾ ಫಂಕ್ಷನ್ ಏನಾಗುತ್ತೆ ಕಾಪಿ ಆಗುತ್ತೆ, ಬಟ್ ಇಲ್ಲಿ ಕಾಪಿ ಕ್ರಿಯೇಟ್ ಆಗಲ್ಲ, ಜಸ್ಟ್ ಏನಾಗುತ್ತೆ ನೇಮ್ ಅಷ್ಟೇ ಚೇಂಜ್ ಆಗುತ್ತೆ. ಅಲಿಯಾಸ್ ಅಂದರೆ ನೇಮ್ ಅಷ್ಟೇ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದ ಪ್ರೋಗ್ರಾಮ್ ಆಫ್ ಸ್ವಾಪಿಂಗ್ ಟು ನಂಬರ್ಸ್ ವಿತ್ ರೆಫರೆನ್ಸ್ ಮೆಥಡ್. ನೀವು ರೆಫರೆನ್ಸ್ ಮೆಥಡ್ ಮೂಲಕ ನೀವು ಸ್ವಾಪಿಂಗ್ ಮಾಡಿದರೆ, ಸೊ ಇಲ್ಲಿ ಮೇನ್ ಫಂಕ್ಷನ್ನು, ಇಲ್ಲಿ ಫಂಕ್ಷನ್ ಡಿಕ್ಲರೇಷನ್ ಆಗುತ್ತೆ, ಫಂಕ್ಷನ್ ಫೋಟೋ ಟೈಪು, ಇಲ್ಲಿ ಸ್ವ್ಯಾಪಲ್ಲಿ ಇಂಟು M% ಅಂದರೆ 2 ಪಾಯಿಂಟರ್ ಇದೆ. ಓಕೆ, ಎ ವ್ಯಾಲ್ಯೂ 5 ಇದೆ, ಬಿ ಇಸ್ ಈಕ್ವಲ್ ಟು 6 ಇದೆ. ವ್ಯಾಲ್ಯೂ ಆಫ್ ಎ ಈಕ್ವಲ್ ಟು ಆ್ಯಂಡ್ ವ್ಯಾಲ್ಯೂ ಆಫ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 5 ಮತ್ತು 6 ಡಿಸ್ಪ್ಲೇ ಆಗುತ್ತೆ. ಕಡೆಗೆ ಫಂಕ್ಷನ್ ಕಾಲ್ ಆಗುತ್ತೆ. ಓಕೆ, ಫಂಕ್ಷನ್ ಕಾಲ್ ಆಗುತ್ತೆ. ಫಂಕ್ಷನ್ ಕಾಲಲ್ಲಿ ಏನಾಗುತ್ತೆ ಇಲ್ಲಿ ಜಂಪ್ ಆಗುತ್ತೆ. ಇಲ್ಲಿ ಎ ವ್ಯಾಲ್ಯೂ M% ಎಮ್ ಎ ಹೋಗುತ್ತೆ, ಬಿ ವ್ಯಾಲ್ಯೂ M% ಎನ್ ಎ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ನಾವು ರೆಫರೆನ್ಸ್ ಯೂಸ್ ಮಾಡ್ತಿದ್ದೇವೆ, ಎಕ್ಸ್ಚೇಂಜ್ ಆಗುತ್ತೆ. ಏನು ಎಕ್ಸ್ಚೇಂಜ್ ಆಗುತ್ತೆ ಅದು ಏನಾಗುತ್ತೆ ಇಲ್ಲೂ ಸಹ ಚೇಂಜ್ ಆಗುತ್ತೆ. ಓಕೆ, ಸೊ ಆಫ್ಟರ್ ಸ್ವ್ಯಾಪಿಂಗು ವ್ಯಾಲ್ಯೂ ಆಫ್ ಎ ಈಕ್ವಲ್ ಟು 6, ಬಿ ಈಸ್ ಈಕ್ವಲ್ ಟು 5. ಸೊ ಮೊದಲೇ ಎ ಈಕ್ವಲ್ ಟು 5 ಇತ್ತು, ಈಗೇನಾಯಿತು ಎ ಈಕ್ವಲ್ ಟು 6 ಆಯಿತು. ಓಕೆ, ಸೊ ನೀವು ಇಲ್ಲಿ ರೆಫರೆನ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಏನೂ ಚೇಂಜ್ ಆಗುತ್ತೆ. ಈಗ ಇಲ್ಲಿ ಎ ವ್ಯಾಲ್ಯೂ ಎಮ್ ಎ ಹೋಗಿತ್ತು. ಓಕೆ, ಈಗೇನಾಗುತ್ತೆ ಎಮ್ದು ವ್ಯಾಲ್ಯೂ ಎ ಹೋಗುತ್ತೆ, ಬಿ ವ್ಯಾಲ್ಯೂ ಎನ್ ಹೋಗಿತ್ತು, ಈಗ ಎನ್ ವ್ಯಾಲ್ಯೂ ಏನಾಗುತ್ತೆ ಬಿ ಆಗುತ್ತೆ. ಇಲ್ಲಿ ಚೇಂಜ್ ಆಗುತ್ತೆ, ಎಮ್ ಮತ್ತು ಎನ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಸೊ ಏನು ಚೇಂಜ್ ಆಗಿದೆ ಆ ವ್ಯಾಲ್ಯೂ ಏನಾಗುತ್ತೆ ಇಲ್ಲಾಗುತ್ತೆ. ಸಪೋಸ್ ನೀವು ರೆಫರೆನ್ಸ್ ಯೂಸ್ ಮಾಡಿಲ್ಲ ಅಂತಂದರೆ, ಈ M% ಯೂಸ್ ಮಾಡಿಲ್ಲ ಅಂತಂದರೆ ಆವಾಗ ಏನಾಗುತ್ತೆ ಆಫ್ಟರ್ ಸ್ವ್ಯಾಪಿಂಗ್ ಸಹ 5 and 6 ಇರುತ್ತೆ. ಓಕೆ, ಸೊ ನೀವು ಇಲ್ಲಿ ರೆಫರೆನ್ಸ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಚೇಂಜ್ ಆಗಿದ್ದು, ಸೊ ಏನಾಗುತ್ತೆ ಮೇನ್ ಫಂಕ್ಷನಲ್ಲೂ ಚೇಂಜ್ ಆಗುತ್ತೆ. ಈಗ ಇನ್ವೋಕಿಂಗ್ ಫಂಕ್ಷನ್ ಬೈ ಪಾಸಿಂಗ್ ದ ಪಾಯಿಂಟರ್ಸ್. ಓಕೆ, ಈಗ ಪಾಯಿಂಟರ್ಸ್ ಯೂಸ್ ಮಾಡಿ ಹೇಗೆ ನೀವು ಇನ್ವೋಕ್ ಮಾಡ್ತೇವೆ ಫಂಕ್ಷನನ್ನು. ವೆನ್ ದ ಪಾಯಿಂಟರ್ಸ್ ಆರ್ ಪಾಸ್ ಟು ದ ಫಂಕ್ಷನ್, ದ ಅಡ್ರೆಸ್ ಆಫ್ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ ಇನ್ ದ ಕಾಲಿಂಗ್ ಫಂಕ್ಷನ್ ಆರ್ ಕಾಪಿಡ್ ಇನ್ ಟು ದ ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಆಫ್ ದ ಕಾಲ್ಡ್ ಫಂಕ್ಷನ್. ಏನಾಗುತ್ತೆ ನೀವು ಪಾಯಿಂಟರ್ಸ್ ಯೂಸ್ ಮಾಡಿದಾಗೆ ಅದು ಅಡ್ರೆಸ್ ಆಫ್ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಇನ್ ದ ಕಾಲಿಂಗ್ ಮೇನ್ ಫಂಕ್ಷನ್ ಕಾಲ್ ಮಾಡ್ತಲ್ಲ, ಅದು ಅಡ್ರೆಸ್ ಆಫ್ ದ ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ ಫಂಕ್ಷನ್ ಆ ಕಾಪಿಡ್ ಏನಾಗುತ್ತೆ ಅಡ್ರೆಸ್ ಏನಾಗುತ್ತೆ ಆ್ಯಕ್ಚುಯಲ್ ಫಂಕ್ಷನ್ದು ಅಡ್ರೆಸ್ ಏನಾಗುತ್ತೆ ಅದು ಕಾಪಿ ಆಗುತ್ತೆ. ಎಲ್ಲಿ ಕಾಪಿ ಆಗುತ್ತೆ ಫಾರ್ಮಲ್ ಆರ್ಗ್ಯುಮೆಂಟಿಗೆ ಕಾಪಿ ಆಗುತ್ತೆ. ಓಕೆ, ಆ್ಯಕ್ಚುಯಲ್ ಮತ್ತು ಫಾರ್ಮಲ್ ಅಂದರೆ ಇದು ಮೇನ್ ಫಂಕ್ಷನ್, ಇದು ಎ ಮತ್ತು ಬಿ ಇದು ಆ್ಯಕ್ಚುಯಲ್. ಓಕೆ, ಇದು ಫಾರ್ಮಲ್. ಓಕೆ, ಇದು ಆ್ಯಕ್ಚುಯಲ್ ಆರ್ಗ್ಯುಮೆಂಟು, ಯಾಕಂದರೆ ಇದ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ ಎ ಮತ್ತು ಬಿ ಇದೆ, ಎಮ್ ಮತ್ತು ಎನ್ದು ವ್ಯಾಲ್ಯೂ ಇಲ್ಲ, ಎ ವ್ಯಾಲ್ಯೂ ಎಮ್ ಎ ಹೋಗುತ್ತೆ, ಬಿ ವ್ಯಾಲ್ಯೂ ಎನ್ ಎ ಹೋಗುತ್ತೆ. ಸೊ ಇದು ಫಾರ್ಮಲ್ ಆಗುತ್ತೆ, ಇದು ಆ್ಯಕ್ಚುಯಲ್ ಆಗುತ್ತೆ. ಆ್ಯಕ್ಚುಯಲ್ ವ್ಯಾಲ್ಯೂ ಇಲ್ಲಿದೆ, ಎ ಮತ್ತು ಬಿ ವ್ಯಾಲ್ಯೂ ಇಲ್ಲಿದೆ, ಎಮ್ ಮತ್ತು ಎನ್ ವ್ಯಾಲ್ಯೂ ಏನೂ ಇಲ್ಲ. ಬಟ್ ಏನಾಗುತ್ತೆ ನಾವಿಲ್ಲಿ ಕಾಪಿ ಮಾಡ್ತೇವೆ. ಓಕೆ, ಇಲ್ಲಿ ಕಾಪಿ ಮಾಡ್ತೇವೆ. ಸೊ ಹಾಗಾಗಿ ಇದು ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಥವಾ ಫಾರ್ಮಲ್ ಪ್ಯಾರಾಮೀಟರ್ಸ್. ಇದು ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ ಅಥವಾ ಆ್ಯಕ್ಚುಯಲ್ ಪ್ಯಾರಾಮೀಟರ್ಸ್. ಸೊ ಇಲ್ಲೇನಾಗುತ್ತೆ ಯೂಸಿಂಗ್ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಡ್ರೆಸ್ ಆಫ್ ದ ಒರಿಜಿನಲ್ ವ್ಯಾಲ್ಯೂ ಇನ್ ದ ಕಾಲ್ಡ್ ಫಂಕ್ಷನ್ we can make changing the actual argument of the calling function. ಓಕೆ, ಸೊ ಏನಾಗುತ್ತೆ ಫಾರ್ಮಲ್ ಆರ್ಗ್ಯುಮೆಂಟು ಅದು ಏನು ಅಡ್ರೆಸ್ ಇದೆ ಅದೇನಾಗುತ್ತೆ ಆ್ಯಕ್ಚುಯಲ್ ಏನಿರುತ್ತೆ ಅಡ್ರೆಸ್ ಪಾಸ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ ದ ಪ್ರೋಗ್ರಾಮ್ ಆಫ್ ಸ್ವ್ಯಾಪಿಂಗ್ ಟೂ ವೇರಿಯೇಬಲ್ಸ್ ವಿತ್ ಪಾಯಿಂಟರ್ಸ್. ಈಗ ಪಾಯಿಂಟರ್ಸ್ ಯೂಸ್ ಮಾಡಿ ಸ್ವ್ಯಾಪ್ ಮಾಡೋದು. ಇಲ್ಲಿ ಎರಡು ಪಾಯಿಂಟರ್ಸ್ ಇದೆ, ಎ ಮತ್ತು ಬಿ 6 ಇದೆ, ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಸೊ ಏನಿದೆ, ವ್ಯಾಲ್ಯೂ ಎ ಮತ್ತು ಬಿ ಏನಿದೆ 5 ಮತ್ತು 6 ಇದೆ. ಸೊ ಇಲ್ಲಿ ಅಡ್ರೆಸ್ ಪಾಸ್ ಮಾಡ್ತೇವೆ. ಓಕೆ, ಇಲ್ಲಿ ಅಡ್ರೆಸ್ ಪಾಸ್ ಮಾಡ್ತೇವೆ. ಬಟ್ ಇಲ್ಲಿ ರೆಫರೆನ್ಸ್ ಇದ್ದಾಗೆ ನಾವಿಲ್ಲಿ ಅಡ್ರೆಸ್ ಪಾಸ್ ಮಾಡಿಲ್ಲ, ಖಾಲಿ ಎ ಮತ್ತು ಬಿ ವ್ಯಾಲ್ಯೂ ಪಾಸ್ ಮಾಡಿದ್ದೇವೆ. ಓಕೆ, ಬಟ್ ಇಲ್ಲಿ ಏನು ಮಾಡ್ತೇವೆ, ಇಲ್ಲಿ $m ಬರ್ತೇವೆ. ಬಟ್ ಇಲ್ಲೇನು ಮಾಡ್ತೇವೆ, ಯೂಸಿಂಗ್ ಪಾಯಿಂಟರ್ಸಲ್ಲಿ $m ಮತ್ತು $n ಕೊಡ್ತೇವೆ. ಅಂದರೆ ಅಲ್ಲಿ $m ಇಲ್ಲಿ ಕೊಡ್ತೇವೆ, ಇಲ್ಲಿ ಕೊಡಲ್ಲ. ಓಕೆ, ರೆಫರೆನ್ಸಲ್ಲಿ ಪಾಯಿಂಟರ್ಸಲ್ಲಿ $m ಇಲ್ಲಿ ಕೊಡ್ತೇವೆ, ಆ್ಯಂಡ್ ಇಲ್ಲಿ ಕೊಡ್ತೇವೆ. ಓಕೆ, ಸೊ ಅಲ್ಲಿ ಆ್ಯಂಡ್ ಇಲ್ಲಿ ಕೊಡಲ್ಲ, ಇಲ್ಲಿ ಕೊಡ್ತೇವೆ. ಓಕೆ, ಅದೇ ಡಿಫ್ರೆನ್ಸ್ ಇದೆ. ಓಕೆ, ಬಟ್ ಔಟ್ಪುಟ್ ವರ್ಕಿಂಗ್ ಸೇಮ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಎಕ್ಸ್ಚೇಂಜ್ ಆಗುತ್ತೆ. ಸೊ ಎಕ್ಸ್ಚೇಂಜ್ ಆದಾಗ ಏನಾಗುತ್ತೆ, ಮತ್ತು ವಾಪಸ್ ಇಲ್ಲಿ ಹೋದಾಗೆ ಆಫ್ಟರ್ ಸ್ವ್ಯಾಪಿಂಗ್ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲಿ ಏನು ಚೇಂಜ್ ಆಗಿದೆ ಅದು ಇಲ್ಲೂ ಸಹ ಚೇಂಜ್ ಆಗುತ್ತೆ. ಬಟ್ ನೀವು ಪಾಯಿಂಟರ್ಸು ಅಥವಾ ರೆಫರೆನ್ಸ್ ಯೂಸ್ ಮಾಡಿಲ್ಲ ಅಂತಂದರೆ ಸೊ ಏನಾಗುತ್ತೆ, ಇಲ್ಲಿ ಆಫ್ಟರ್ ಸ್ವ್ಯಾಪಿಂಗು 5 ಮತ್ತು 6 ಹಾಗೇ ಇರುತ್ತೆ. ಸೊ ನೀವು ಪಾಯಿಂಟರ್ಸ್ ಯೂಸ್ ಮಾಡಿದರೆ, ರೆಫರೆನ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದು ಚೇಂಜ್ ಆಗುತ್ತೆ. ಓಕೆ, ಸೊ ದಿಸ್ ಅಬೌಟ್ ದ ಏನಿದೆ ಫಂಕ್ಷನ್ಸ್. ಓಕೆ, ಪಾಯಿಂಟರ್ಸ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಇಲ್ಲಿ ಎರಡು ಮೆಥಡ್ ಇದೆ. ಓಕೆ, ಕಾಲ್ ಬೈ ವ್ಯಾಲ್ಯೂ ಮತ್ತು ಕಾಲ್ ಬೈ ರೆಫರೆನ್ಸು. ಕಾಲ್ ಬೈ ರೆಫರೆನ್ಸಲ್ಲಿ ಪಾಸಿಂಗ್ ದ ರೆಫರೆನ್ಸ್ ಮತ್ತು ಪಾಸಿಂಗ್ ದ ಪಾಯಿಂಟರ್ಸ್. ಓಕೆ, ಥ್ಯಾಂಕ್ ಯು.